ಎಲ್ರಿಗೂ ನನ್ನ ನಮಸ್ಕಾರಗಳು. ವಿ ದಿವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತೀರೇನ್ರಿ? ಸ್ಟಾರ್ಟ್ ಆಯ್ತು ನೋಡ್ರಿ, ಆ್ಯಸ್ ಯೂಶುವಲ್ ರುಟೀನ್. ಹಾಗೇನೆ ಇವತ್ತೇನು ಸ್ಪೆಷಲ್ ಮಾಡಿದ್ದೆ, ಅದು ರಂಗೋಲಿ ಜೊತೆಗೇ ಸ್ಟಾರ್ಟ್ ಮಾಡಬೇಕಲ್ರಿ. ಹಾಗಾಗಿ ಬೆಳಗಿನ ರಂಗೋಲಿ ಜೊತೆ ಇವತ್ತಿನ ರುಟೀನ್ ಸ್ಟಾರ್ಟ್ ಆಗ್ಲಿಕ್ಕತ್ತದ. ದಿನನಿತ್ಯ ಹೊಸ ರಂಗೋಲಿ ಎಲ್ಲರೂ ಇಷ್ಟಪಡ್ತೀರಿ. ಅದಕ್ಕೆ ಕಷ್ಟ ಆದಂಗೆ ಆಗಿಬಿಟ್ಟದ. ಅಂದ್ರೆ ದಿನಾಲೂ ಏನು ಹೊಸದು ಹಾಕ್ಬೋದಪ್ಪ, ಆದರೂ ಕೂಡ ಅರ್ಲಿ ಮಾರ್ನಿಂಗ್ ಟೈಮಿಂಗ್ ಹಂಗೆ ನೋಡ್ರಿ. ಅರ್ಲಿ ಮಾರ್ನಿಂಗ್ ಟೈಮಿಂಗ್ ಅಂದ್ರೆ ಎಷ್ಟು ಪ್ರೇಸಿಯಸ್ ಇರ್ತದೆ ಅಂತಂದ್ರೆ, ತಲೆ ಒಳಗೆ ಹೊಸ 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 ವಿಚಾರಗಳು ಬರಲಿಕ್ಕೆ, ಒಳ್ಳೊಳ್ಳೆ ವಿಚಾರಗಳು, ಹೊಸ ಹೊಸ ಕೆಟ್ಟ ವಿಚಾರಗಳು ಬರೋದಿಲ್ಲ. ಒಳ್ಳೆಯ ವಿಚಾರಗಳಿಗೆ ಒಂದು ಒಳ್ಳೆಯದೊಂದು ಅದಕ್ಕೆ ನಾ ಈ ರಂಗೋಲಿ ಹೇಳಿಕತ್ತೀನಿ ರೀ. ಏನೋ ಒಂದು ಹೊಸದು ಹಾಕಬೇಕು ಅಂತೇಳಿ ಇವತ್ತೇನು ಹಾಕಲಿ ಅಂತಂದಾಗ ಹಿಂಗೊಂದು ಐಡಿಯಾ ಹೊಳಿತದ ನೋಡ್ರಿ ನನಗೆ. ಅದೇ ಒಂದು ಸ್ವಲ್ಪ ಬೇರೆ ಬೇರೆ ಥರನಾದ ರಂಗೋಲಿ ಹಾಕ್ತೀನಿ. ಅದ್ರ ಸಣ್ಣದಾಗಲಿ ದೊಡ್ಡದಾಗಲಿ ಎಲ್ಲರೂ ಇಷ್ಟಪಡ್ತೀರಿ. ಅದಕ್ಕೆ ನಂಗೆ ಭಾಳ ಅಂದ್ರೆ ಭಾಳ 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 ಖುಷಿ ಆಗ್ತದೆ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೂ ಒಂದು ಮುಂಜಾನೆಯ ಮಾತು ಎಲ್ಲರೂ ಇಷ್ಟಪಡ್ತೀರಿ. ಅದಕ್ಕೆ ಒಂದು ಮುಂಜಾನೆಯ ಮಾತನ್ನು ಹೇಳಿ ಮುಂದೆ ಅಡುಗೆ ಸ್ಟಾರ್ಟ್ ಮಾಡೋಣ್ರಿ. ನಿನ್ನಲ್ಲಿ ಈ 3 ಗುಣಗಳನ್ನು ನೋಡಿದವರನ್ನು ನಂಬು. ನಿನ್ನಲ್ಲಿ ಈ 3 ಗುಣಗಳನ್ನು ನೋಡಿದವರನ್ನು ನಂಬು. ನಿನ್ನ ಕಿರುನಗೆಯ ಹಿಂದಿರುವ ದುಃಖ, ನಿನ್ನ ಕಿರುನಗೆಯ ಹಿಂದಿರುವ ದುಃಖ, ನಿನ್ನ ಕೋಪದ ಹಿಂದಿರುವ ಪ್ರೀತಿ, ನಿನ್ನ ಮೌನದ ಹಿಂದಿರುವ ಕಾರಣ. ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಕೇಳಿದ್ರಲ್ಲ ಇವತ್ತಿನ ಮುಂಜಾನೆಯ ಮಾತು, ಮುಂಜಾನೆಯ ರಂಗೋಲಿ. ಇನ್ನು ಏನದ ಬ್ಯಾಸ್ಗಿ ಒಳಗೆ ಎಷ್ಟು ಲೇಟ್ ಆಗ್ಯದ, ಇನ್ನೂ ಟೈಮ್ ಇಲ್ಲ ಅಂದರೂ ಕೂಡ ಒಂದು ರೌಂಡ್ ವಾಕಿಂಗ್ ಹೋಗೇ ಬರೋದು ನೋಡ್ರಿ. ಆದರೆ ಇನ್ನು ಅಲ್ಲಿ ಕೂತ್ಕೊಂಡು ಯೋಗ ಎಲ್ಲ ಮಾಡ್ತಿದ್ವಿ, ಅದಕ್ಕೆ ಟೈಮ್ ಇಲ್ಲ. ಹಾಗಾಗಿ ಸ್ಟ್ರೇಟ್ 10 ನಿಮಿಷ ಹೋಗೋದು, ಸ್ಟ್ರೇಟ್ 10 ನಿಮಿಷ ವಾಪಸ್ ಬರೋದು, ಇಷ್ಟದ ನಮ್ಮ ರುಟೀನ್. ಮತ್ತು ಅದ್ರ ಜೊತೆಗೆ ಇನ್ನೊಂದು ಬ್ಯಾಸ್ಗಿ ಅಂತಂದ್ರೆ ಏಪ್ರಿಲ್ ಮೇ ಬಂತು ಅಂದ್ರೆ ಎಲ್ರಿಗೂ ಒಂಚೂರು ರಿಲ್ಯಾಕ್ಸ್ ಇರ್ತದೆ. ನಮಗೆ ಆ ರಿಲ್ಯಾಕ್ಸ್ ಇಲ್ಲ ನೋಡ್ರಿ. ನಮಗೆ ಉಲ್ಟಾ ಸಮರ್ ಕ್ಯಾಂಪು ಅದು ಇದು ಅಂಥೇಳಿ ಇನ್ನೂ ಲಘುನೇ ಹೋಗ್ಬೇಕ್ರಿ. ಮೊದಲಂತೂ 9 ಗಂಟೆಗೆ ಹೋಗೋದಿದ್ದದ್ದು ಈ 9:30ಗೆ ಅದು ಹೋಗೋದಿದ್ದದ್ದು 8:00ವರೆಗೆ ಹೋಗ್ಬೇಕು ನೋಡ್ರಿ. ಹಾಗಾಗಿ ಇನ್ನೂ ಲಘುನೇ ಮಾಡ್ಕೊಂಡು ಹೋಗೋದು. ಇವೆಲ್ಲ ನಮಗೆ ಒಂದು 12 ತಿಂಗಳು ಟಾಸ್ಕ್ ಅಂತೀವಲ್ಲ ಆ ಥರ ನೋಡ್ರಿ. 12 ತಿಂಗಳನ್ನೇ ಒಂದು 2 ತಿಂಗಳು ಇದೊಂದು ಡಿಫ್ರೆಂಟ್ ಟಾಸ್ಕು, 10 ತಿಂಗಳು ಒಂದು ಟಾಸ್ಕ್ ಇದ್ರೆ 2 ತಿಂಗಳು ಒಂದು ಟಾಸ್ಕು ನೋಡ್ರಿ. ಏನು ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ? ಮೊದಲು ಹಸಿಮೆಣ್ಸಿನ್ಕಾಯಿ, ಉಪ್ಪು, ಜೀರಿಗೆ, ಕೊತ್ತಂಬರಿ ಇತ್ತಂದ್ರೆ ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡಿ ತಕ್ಕೊಂಡೆ. ಈಗ ಒಂದು ದೊಡ್ಡ ಸೂಡು ಮೆಂತ್ಯ ಪಲ್ಯ ಅದನ್ನು ಚೆಂದಾಗಿ ಹೆಚ್ಚಿ ಮೊದಲು ತೊಳೆದಿನ್ರಿ, ಆರಿಸಿ ತೊಳೆದು ಚೆಂದಾಗಿ ಹೆಚ್ಚಿ ಇಟ್ಕೊಳಕತ್ತೀನಿ. ಅಂದ್ರೆ ನಿಮಗೆ ಗೊತ್ತಾಗೇ ಬಿಟ್ಟಿರ್ತದ ಇವತ್ತೇನು ವಿಶೇಷ, ಏನು ಸ್ಪೆಷಲ್ ಮಾಡ್ಲಿಕ್ಕತ್ತೀನಿ ಅಂತಂದ್ರೆ ಮೆಂತೆ ಪರಾಟ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಎಲ್ಲರೂ ಇಷ್ಟಪಡ್ತಾರೆ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ. ಹಾಗೆ ಒಂಚೂರು ತೊಪ್ಪಲ್ ಪಲ್ಯನೂ ಹೊಟ್ಟೆಗೆ ಹೋಗ್ತದೆ. ಹಾಗಾಗಿ ಆ ಪ್ಲ್ಯಾನ್ ಮಾಡಿ ಒಂದಿಷ್ಟು ಡಿಫ್ರೆಂಟಾಗಿ ಇರಲಿ ಅಂತ ತಿಳ್ಕೊಂಡು ಇವತ್ತು ಮೇಥಿ ಪರಾಟ ಇಳಿಲಿಕ್ಕತ್ತಾವ್ರಿ. ಈಗೇನದ ನಾನು ಎಲ್ಲ ಮೆಂತ್ಯ ಪಲ್ಯ ಚೆಂದಾಗಿ ತಾಳಿಸ್ಕೊಂಡೆ. ಅದರೊಳಗೆ ಈ ಹಸಿಮೆಣ್ಸಿನ್ಕಾಯಿ ಮತ್ತು ಉಪ್ಪು ಏನು ಹಾಕಿದ್ದೆ ಪೇಸ್ಟು ಅದನ್ನು ಆ್ಯಡ್ ಮಾಡಿ ಚೆಂದಾಗಿ ಮಿಕ್ಸ್ ಮಾಡಿ ಅದರೊಳಗೆ ಹಿಟ್ಟು ಹಾಕಿ ಸ್ವಲ್ಪ ಅರಿಶಿನ ಪುಡಿನೂ ಹಾಕಿರ್ತೀನಿ ರೀ, ಸ್ವಲ್ಪ ಎಣ್ಣೆ ಹಾಕಿ ಕಲಿಸಿ ಇಟ್ಕೊಂಡು ಬಿಡ್ತೀನಿ.
ಇಷ್ಟು ನೋಡ್ರಿ ಮೇಥಿ ಪರಾಟ ಮಾಡಿ ಅದಕ್ಕೊಂಚೂರು ಡಿಫ್ರೆಂಟ್ ಆದ ಸಾಧನೆ ಮಾಡಬೇಕು ಅಂತ ತಿಳ್ಕೊಂಡು ಸೌತೆಕಾಯಿ ಸಣ್ಣಗೆ ಸೌತೆಕಾಯಿ ಹೆರೆದು ಅದರೊಳಗೆ ಒಂದು ಸ್ವಲ್ಪ ಶೇಂಗಾ ಪುಡಿ ಉಪ್ಪು ಹಸಿಮೆಣ್ಸಿನ್ಕಾಯಿ ಒಂದು 4 ಅದೇ ಹಂಚೊಳಗೆ ಬಿಸಿ ಮಾಡ್ಕೊಂಡೀನಿ. ಬೇಕಂದ್ರೆ ಬಾಡಿಸ್ಕೊಳಿಕ್ಕೆ ಆಗ್ತವೆ, ಬೇಡಂದ್ರೆ ತೆಗಿಯೋದು. ಅವು ಟೇಸ್ಟ್ ಹತ್ತವ ಅಂತ ತಿಳ್ಕೊಂಡು ಒಂದು 4-5 ಮೆಣಸಿನ್ಕಾಯಿ ಬಿಸಿ ಮಾಡಿಕೊಂಡು ಇದು ಸಣ್ಣಗೆ ಹೆರೆದು ಅದರೊಳಗೆ ಶೇಂಗಾ ಪುಡಿ ಉಪ್ಪು ಹಾಕಿ ಮೊಸರು ಹಾಕಿಬಿಡ್ತೀನಿ. ಯಾವುದೋ ಒಗ್ಗರಣೆ ಅದು ಏನೂ ಹಾಕಂಗಿಲ್ಲ. ಈ ಬ್ಯಾಸಿಗೆಗೆ ಹೇಳಿ ಮಾಡಿಸಿದ ಸಾಧನೆ ಇದು. ಏನದ ಭಕ್ರಿಗೆ ಎಲ್ಲದಕ್ಕೂ ಮಸ್ತ್ ಟೇಸ್ಟ್ ಆಗ್ತದೆ ನೋಡ್ರಿ. ಒಂದು ಸೌತೆಕಾಯ್ದು ಭರ್ತಾ ಟೈಪ್ ಮಾಡಿದ್ರೆ ಕೋಸಂಬರಿ, ಇನ್ನೂ ಒಂದು ಅದೇ ಇದ್ರೊಳಗೆ ಶೇಂಗಾ ಪುಡಿ ಮಾಡ್ಕೊಂಡಿದ್ದೆ ಮಿಕ್ಸಿ ಒಳಗೆ, ಅದೇ ಮಿಕ್ಸಿ ಜಾರೊಳಗೆ ಒಂದು 4-5 ಹಸಿಮೆಣ್ಸಿನ್ಕಾಯಿ ಮತ್ತು ಹಸಿ ಕೊಬ್ಬರಿ ಹಾಕಿ ಚಟ್ನಿ ಮಾಡ್ತೀನಿ. ಚಟ್ನಿನೂ ಟೇಸ್ಟ್ ಆಗ್ತದೆ. ಮತ್ತು ಈ ಚಟ್ನಿ ಏನದ ಮಧ್ಯಾಹ್ನ ತನಕ ಚಲೋ ಇರಂಗಿಲ್ಲ. ಈಗ ಸದ್ಯಕ್ಕೆ ತಿನ್ನಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಚಟ್ನಿ ಮಾಡಿ ತೆಗಿತೀನಿ ನೋಡ್ರಿ. ಇಷ್ಟಂತೂ ಆಯ್ತೀಗ. ಚಟ್ನಿ ಒಂದು ತಿರುಗಿಸ್ಬಿಟ್ರೆ ಚಟ್ನಿನೂ ರೆಡಿ ಆಯಿತು. ಸೌತೆಕಾಯಿ ಕೋಸಂಬರಿ ಅನ್ರಿ ಭರ್ತಾ ಅನ್ರಿ ರೆಡಿ ಆಯಿತು. ಈಗ ಒಂದು ಬೈಟ್ ಟೇಸ್ಟ್ ನೋಡೋಣಂತ ಹೆಂಗೆ ಆಗ್ಯದ ಅಂಥೇಳಿ. ಚಟ್ನಿ ಸ್ವಲ್ಪ ಗಟ್ಟಿಯಾದರೆ ಚಲೋ ಆಗ್ತದೆ. ಅದಕ್ಕೆ ನೀರು ಹಾಕಲಿಲ್ಲ. ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರೆ ಮತ್ತದು ದೋಸೆ ಇಡ್ಲಿ ಚಟ್ನಿ ಅನ್ನಿಸ್ತಿತ್ತು. ಇದೇ ಕೊಬ್ಬರಿ ಚಟ್ನಿ ಅದು ಸ್ವಲ್ಪ ಗಟ್ಟಿಯಾಗಿ ಮಾಡಿದರೆ ನಾವು ಬೇಕಾದಂಗೆ ಪರಾಟಕ್ಕನ್ರಿ, ಭಕ್ರಿಗನ್ರಿ, ಚಪಾತಿಗನ್ರಿ ಹಚ್ಕೊಂಡು ತಿನ್ಬೋದು ನೋಡ್ರಿ. ಈಗ ಬಾಳೆ ಎಲೆ ಅವ ಹೆಂಗೂ ಮನೆ ಒಳಗೆ ಬಾಳೆ ಎಲೆ ಒಳಗೆ ಹಾಕಿ ಒಂದು ಬೈಟ್ ಟೇಸ್ಟ್ ನೋಡಿದರೆ ಏನು ರುಚಿ ಅಂತೀರಿ? ಮಸ್ತ್ ಅನ್ನಿಸ್ತದೆ ರೀ. ಭಾಳ ಟೇಸ್ಟ್ ಆಗಿರ್ತದೆ. ನೀವು ಕೂಡ ಒಂದು ಬೈಟ್ ಟೇಸ್ಟ್ ನೋಡಿ ಹ್ಯಾಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಒಂಚೂರು ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಇನ್ನೂ ಒಂದು ಎಲ್ಲರೂ ಕೇಳ್ತಿದ್ರಿ ಮೆಹಂದಿ ನೋಡ್ರಿ. ಈ ಸಾರಿ ಮೆಹಂದಿ ನನಗೆ ಚಲೋ ಅನ್ಸೋದಂತ ಶೇರ್ ಮಾಡ್ಕೊಳಕತ್ತೀನಿ. ಬಾಗಲಕೋಟೆಯಿಂದ ಭಾಗ್ಯಶ್ರೀ ಅವರು ನನಗೆ ಸೆಂಡ್ ಮಾಡಿದ್ರು ಒರಿಜಿನಲ್ ಮೆಹಂದಿ. ಒರಿಜಿನಲ್ ಅಂದ್ರೇನು ರೀ? ಪ್ಯೂರ್ ಮೆಹಂದಿ ಅದ. ಇದ್ರೊಳಗೆ ಯಾವುದೇ ಕೆಮಿಕಲ್ ಏನೂ ಇಲ್ಲ. ಅದನ್ನು ಕೊಟ್ಟು ಕಳಿಸ್ಯಾರ. ಅದಕ್ಕೆ ನಾನು ಕೂಡ ಅದನ್ನು ಮೆಹಂದಿ ಕಲಿಸ್ಬೇಕು ಅಂತ ತಿಳ್ಕೊಂಡು ಕಲಿಸಿ ತಲೆಗೆ ಹಚ್ಕೊಂಡು ನಿಮ್ಗೆ ರಿಸಲ್ಟ್ ಹೇಳ್ಬೇಕಂತೇಳಿ ಸ್ವಲ್ಪ 4-5 ದಿವಸದ ಹಿಂದನೇ ಈ ವಿಡಿಯೋ ಆಗ್ಯದ್ರಿ ಖರೆ ಅಂದ್ರೆ. ಆದರೆ ನಾನು ತಲೆಗೆ ಹಚ್ಕೊಂಡ್ಮೇಲೆ ರಿಸಲ್ಟ್ ಏನು ಬರ್ತದೆ ನೋಡಬೇಕಲ್ಲ. ಈ ಟೈಪ್ ಮೆಹಂದಿ ಅವರಲ್ಲಿ ಸಿಗ್ತಾವೆ. ಭಾಗ್ಯಶ್ರೀ ಅವ್ರ ಹತ್ರ 100 ರೂಪೀಸ್ 100 ಗ್ರಾಮ್ ರೇಟ್ ಅದ. ಮುಂದೆ ನೀವು ತೊಗೊಳ್ಳೋ ಇಂಟ್ರೆಸ್ಟ್ ಇತ್ತಂದ್ರೆ ಅವ್ರಿಗೆ ಕಾಲ್ ಮಾಡಿ ನೀವು ಕೇಳ್ರಿ. ಓನ್ಲಿ ವಾಟ್ಸಪ್ ರೀ. ಕಾಲ್ ಮಾಡೋಕ್ಕಿಂತ ಮೆಸೇಜ್ ಮಾಡಿರಿ ಅವರಿಗೆ, ಅವ್ರು ಆನ್ಸರ್ ಮಾಡ್ತಾರೆ. ನೋಡಿರಿ ನಾನೀಗ ಮೆಹಂದಿ ಕಲಿಸ್ಲಿಕ್ಕತ್ತೀನಿ. ಮೆಹಂದಿ ಒಳಗೆ ಏನೇನು ಹಾಕಿ ಕುದಿಸಿದ್ರಿ ಅಂತ ಕೇಳ್ತೀರಿ. ಅದರೊಳಗೆ ನೋಡಿರಿ ದಾಸವಾಳ ಹೂವು ಇದ್ರೆ ದಾಸವಾಳ ಹೂವು ಹಾಕೋದು, ಹೂವು ಇಲ್ಲ ಅಂದರೆ ಎಲೆ ಹಾಕೋದು, ಮತ್ತು ಚಹಾ ಪುಡಿ ಮತ್ತೇನು ಮೆಂತೆ ಇವೆಲ್ಲನೂ ಹಾಕಿ ಕುದಿಸಿ ನೀರು ಸೋಸಿ. ಮತ್ತು ಇನ್ನೂ ಒಂದು ಅದರೊಳಗೆ ನಾನು ಏನು ಡೈಲಿ ನಾನು ಜ್ಯೂಸ್ ಮಾಡಿರ್ತೀನಲ್ಲ ಆಮ್ಲ ಜ್ಯೂಸು,
ಅದ್ರ ಉಳಿದದ್ದು ಚರಟಾನು ಹಾಕಿರ್ತೀನಿ ನೋಡ್ರಿ. ತದಿಗಿದು ಬೆಳೆ ಎಷ್ಟು ಚಂದ ಬಂದಾವ. ಈಗ ಎರಡನೇ ತದಿಗಿ ಬೆಳೆ ಹಾಕಿದ್ದು ವಿಡಿಯೋವನ್ನು ಮತ್ತೆ ಅಪ್ಲೋಡ್ ಮಾಡ್ತೀನಿ ರೀ. ಮತ್ತು ಪೂಜಾ ರಂಗೋಲಿ ತೋರಿಸಿಲ್ಲ ರಂಗೋಲಿ ಅಂತ ಹೇಳ್ತೀರಿ. ಈಗ ವಿಡಿಯೋ 2-3 ದಿವಸ ವಿಡಿಯೋ ನಿಮಗೆ ಹಾಕಿದಾಗೂ ನಾನು ರಂಗೋಲಿ ವಿಡಿಯೋನ ಹಾಕಲೇ ಇಲ್ಲ. ಅದಕ್ಕೆ ಇವತ್ತು ಅಪ್ಲೋಡ್ ಮಾಡೀನಿ ನೋಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇನ್ನೊಂದ್ರಿ, ನಮ್ಮ ವಿಡಿಯೋದಾಗ ನಾನೇನು ನಮ್ದು ಲೈಫ್ ಸ್ಟೈಲ್ ಅನ್ರಿ, ಬಟ್ ಏನೋ ನಮ್ದೊಂದು ನಾನೇನು ನಮ್ಮ ಮನೆಯೊಳಗೆ ಮಾಡಿರ್ತೀನಿ ಅದನ್ನೆಲ್ಲಾನು ನಿಮಗೆ ತೋರಿಸಿರ್ತೀನಿ. ನಿಮಗೆ ಇಷ್ಟ ಆಗಿದ್ದನ್ನು ಮಾತ್ರ ತಗೊಳ್ರಿ. ಹಾಗೇನೆ ಒಂದು ಬುಟ್ಟಿ ಇರ್ತದೆ, ಒಂದು ಬುಟ್ಟಿ ಒಳಗೆ ನಾವು ಹಣ್ಣು ಪರ್ಚೇಸ್ ಮಾಡಂದ್ರೆ ಏನು ತೊಗೋತೀವ್ರಿ? ಚಲೋ ಹಣ್ಣು ಮಾತ್ರ ತೊಗೋತೀವಿಲ್ರಿ. ಕೆಟ್ಟಾವ ಹಣ್ಣು ಅಂತ ತಿಳ್ಕೊಂಡು ಆ ಬುಟ್ಟಿ ಒಳಗಿನ ಹಣ್ಣು ತೊಗೊಳೋದು ಬಿಡ್ತೀವೇನ್ರಿ ನಾವು? ಇಲ್ಲ, ಎಲ್ಲ ಬುಟ್ಟಿ ಒಳಗೆ ಎಷ್ಟೇ ಬುಟ್ಟಿ ಇಟ್ಟರು ಒಂದೊಂದು ಹಣ್ಣು ಕೆಟ್ಟದೇ ಇರ್ತಾವೆ. ಹಂಗೆ ನಿಮಗೆ ನಮ್ಮ ವಿಡಿಯೋದಾಗ ಏನು ಇಷ್ಟ ಆಗ್ತದೋ ಅಷ್ಟು ಮಾತ್ರ ತಗೊಳ್ರಿ, ಬೇಡವಾಗಿದ್ದನ್ನು ಬಿಟ್ಟು ಬಿಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಾಗ ಸಿಗುಣ್ರಿ.